ಆ ಜಾಗಕ್ಕೆ ಇವರನ್ನ MP ಆಗಿ ಗೆಲ್ಸಿರೋ ಜನ ಮಾಡೋ ತಪ್ಪು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಅನಂತ್ ಕುಮಾರ್ ಅಂತ ಅಂದ್ರೆ ಈ ರಾಜ್ಯದ ನೆಲ ಜಲ ಮತ್ತೆ ಜನರ ಯಾವುದೇ ವಿಚಾರಗಳು ಬಂದರೂ ಕೂಡ ಅವ್ರು ಮುಂದೆ ನಿಲ್ತಾ ಇದ್ರು. ಯಾವ ಪಕ್ಷ ಏನು ಅಂತ ನೋಡ್ತಾ ಇರಲಿಲ್ಲ. ಈ ವ್ಯಕ್ತಿ ತನ್ನ ಸ್ವಂತಕ್ಕೆ ಮತ್ತೆ ಒಂದು RSS ನ ಅಜೆಂಡಾಗಳಿಗೆ ಒಳಗೊಂಡಂತೆ ಅತಿರೇಕಕ್ಕೆ ಹೋಗಿ ಕೆಲಸವನ್ನು ಮಾಡ್ತೀನಿ. ಅದು ಬಹಳ ತಪ್ಪು. ಮತ್ತೆ ಈ ತರ ದೇಶದ ಮರ್ಯಾದೆ ತೆಗೆಯೋದು ಅಮೆರಿಕದ ಮುಂದೆ ಬಹಳ ತಪ್ಪು. ಇದನ್ನ ಯುವ ಕಾಂಗ್ರೆಸ್ ಖಂಡಿಸುತ್ತೆ. ಈ ತರದನ್ನ ಎಲ್ಲಿ ಕುಣಿಸ್ಬೇಕು, ಮುಂದಿನ ದಿನಗಳಲ್ಲಿ ಅಲ್ಲೇ ಕುಣಿಸಿದ್ರೆ ಬೆಂಗಳೂರು ಸೌತಿನ ಜನ ಒಳ್ಳೇದು ಅಂತ ಹೇಳಕ್ ಇಚ್ಛೆ ಪಡ್ತಾರೆ. ರಾಜ್ಯದ ಮರ್ಯಾದೆನೂ ಕೂಡ ತೆಗೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಕರ್ನಾಟಕದ ಒಬ್ಬ MP ಅಲ್ಲೋಗಿ ಸುಳ್ಳು ವೈಟ್ ಹೌಸ್ಗೆ ಹೋಗುವಂತ ಅವಶ್ಯಕತೆ ಏನಿತ್ತು? ಈ ರೀತಿಯ ಕೆಲಸಗಳನ್ನ ಅವ್ರು ಏನಕ್ಕೆ ಮಾಡ್ತಾ ಇದ್ದಾರೆ? ಅಥವಾ ಅವ್ರು ಬೇರೆ ಯುವ ಮೋರ್ಚಾ ಅಧ್ಯಕ್ಷ ಅಂತೆ, ಎಲ್ಲ ಯುವಕರಿಗೆ ಒಬ್ಬರ ಅಧ್ಯಕ್ಷ ಅಂತ ಮಾಡಿದ್ದಾರೆ. ಅದು ಹಾಸ್ಯಾಸ್ಪದ ಅನ್ಸುತ್ತೆ. BJP ಅವರು ಅವ್ರನ್ನ ಮಾಡೋದ್ ಬದಲು ಎರಡು ಕತ್ತೆನ್ ಮಾಡಿದ್ವು ಆಗಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಆ ರೀತಿ ಆಡ್ತಾ ಇರೋದು ನೋಡಿದ್ರೆ ಮುಂಚೆನೆ ಫ್ಲೈಟ್ ಎಕ್ಸಿಟ್ ಡೋರ್ ತೆಗ್ದಕ್ಕೆ ಅನ್ಕೊಂಡ್ಬಿಟ್ಟು ಯಾರ ಕತ್ತೆಗಳು ಮಾಡೋ ಕೆಲಸನೇ ಹೊರತು ಯಾರ ಬುದ್ಧಿವಂತರು ಮಾಡೋ ಕೆಲಸ ಅಲ್ಲ. ಇವತ್ತು ಕೂಡ ಅಷ್ಟೇ ಸುಳ್ಳೇಳಿ ಶ್ವೇತಭವನಕ್ಕೆ ಹೋಗಿರುವಂತದ್ದು ಕತ್ತೆ ಕೆಲಸನೇ ಹೊತ್ತು ಅದು ಒಳ್ಳೆ ಕೆಲಸ ಅಂತೂ ಅಲ್ಲ.